ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸಂಜಯ್ ಗೌಡ ಯೂಟ್ಯೂಬ್ ಚಾನಲ್. ಇದು ಭೀಮ್ ಅಮಾವಾಸ್ಯೆ ದಿನದ ವಿಡಿಯೋ ಆಗಿರುತ್ತೆ. ನಮ್ಮ ಮನೆಯವ್ರು ಬಂದಿರಲಿಲ್ಲ, ಅವತ್ತೇನೋ ಸರ್ಪ್ರೈಸ್ ಕೊಡೋ ಥರ ಬಂದುಬಿಟ್ರು 4 ಗಂಟೆಗೆ. ಅಲ್ಲಿಂದ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅವ್ರು ಬಂದ ತಕ್ಷಣ ಅವರು 4 ಗಂಟೆಗೆ ಬಂದಿದ್ದರಿಂದ ಸಾಲಿಗ್ರಾಮಕ್ಕೆ ಹೋಗಬೇಕಿತ್ತು. ಪೂಜೆಗೆ ಏನೋ ಸಾಮಾನು ತಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನು ತರಕ್ಕೆ ಹೋದಾಗ ಹಂಗೆ ಮಕ್ಕಳ ಸ್ವತಂತ್ರ ದಿನಾಚರಣೆಗೆ ಕೈಗೆ ಮತ್ತು ಫ್ಲಾಗ್ ಎಲ್ಲ ಬೇಕಿತ್ತಲ್ವ ಅಂತ ತರೋದಕ್ಕೆ ಹೋಗಿದ್ವಿ. ಅಲ್ಲೆಲ್ಲ ತಗೊಂಡು ತರಕಾರಿ ತಗೊಂಡು ನೆಕ್ಸ್ಟು ನನ್ನ ಮಗಳು ಬೇಕ್ರಿಲಿ ಕೇಕ್ ತಗೊಬರೋಕ್ಕೆ ನಾನು ಇಟ್ಕೋತಿದ್ದವೆ ಅದನ್ನೆಲ್ಲ ತಗೊತಿದ್ವಿ. ಅದೆಲ್ಲ ತಗೊಂಡು ಮನೆಗೆ ಬಂದು ಆಲ್ರೆಡಿ ಲೇಟಾಗಿತ್ತು ಅಂತ ಹೇಳ್ಬಿಟ್ಟು ಬೇಗ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಮೊದಲಿಗೆ ದಾರ ತಗೊಂಡು ಅದು 9 ಎಳೆ ಅಂದರೆ 12 ಎಳೆ ಮಾಡಿಕೊಂಡು ಅದನ್ನು 9 ಗಂಟೆ ಹಾಕ್ಕೊತಾ ಇದ್ದೆ. ನಮ್ಮ ಮನೆಯವರಷ್ಟರಲ್ಲಿ ಸ್ನಾನಕ್ಕೆ ಹೋಗಿದ್ರು. ಸ್ನಾನದಿಂದ ಬರೋಷ್ಟರಲ್ಲಿ ನಾನು ಬೇಗ ರೆಡಿ ಮಾಡ್ಕೊಬೇಡ ಪೂಜೆಗೆಲ್ಲ ಅಂತ ಹೇಳ್ಬಿಟ್ಟು 4:45 7:45 ತನಕ ಇತ್ತು ಪೂಜೆ ಟೈಮಿಂಗ್ಸು ಅಂತ ಹೇಳ್ಬಿಟ್ಟು ಬೇಗ ರೆಡಿ ಮಾಡ್ಕೊತ ಇದ್ದೆ. ಆಲ್ರೆಡಿ ಟೈಮ್ 5 ಗಂಟೆನೋ ಆಗಿತ್ತು. 2ಕ್ಕೂ 8 ಗಂಟೆ ಹಾಕ್ಬಿಟ್ಟು ನೆಕ್ಸ್ಟು ಹೂವಿಗೆ ಜೊತೆಗೆ ಸೇರಿ 1 ಗಂಟೆ ಆಗ್ತಾಯಿದ್ದೆ. ಅಲ್ಲಿಗೆ 9 ಗಂಟೆ ಆಯ್ತಿತ್ತು. ಈಗ ಹೂ 1 ಗಂಟೆ ಆಗ್ತಾಯಿದ್ದೀನಿ. 9 ಗಂಟೆ. ನನ್ನ ಮಗಳು ತಲಾಟೆ ಮಾಡ್ತಾಯಿದ್ದಾಳೆ. ವೀಡಿಯೋ ಯಾಕೆ ಕ್ಯಾಮ್ರಾ ಡಲ್ ಆಗೋದು ಮತ್ತು ಒಂಥರ ಆಯ್ತಾಯಿತ್ತು. ನೀವೇ ನೋಡಿ ಯಾವ ಥರ ಕಲರ್ ಬರ್ತೈತೆ ಅಂತ. ಏನಕ್ಕೆ ಅಂತ ಗೊತ್ತಿಲ್ಲ ನನಗೂ. ಅವಾಗವಾಗ ಈ ಥರ ಆಗ್ತಿರ್ತದೆ. ಅವಳು ನನಗೂ ಬೇಕು ಅಂತ ಕೇಳ್ತಾವಳೆ. ಆಮೇಲೆ ಮಾಡಿಕೊಡ್ತೀನಿ ಸುಮ್ಮನಿರವ ಅಂತ ಹೇಳ್ಕೊಂಡು ಅವಳ ಜೊತೆಲೂ ಮಾತಾಡಿಕೊಂಡು ನೆಕ್ಸ್ಟು ಇನ್ನೊಂದು ಕಂಕಣಕ್ಕೆ 9 ಗಂಟೆ ಆಗ್ತಿದ್ದೆ. ಇವಾಗ 8 ಗಂಟೆ ಹಾಕಿ ಮತ್ತು ನೆಕ್ಸ್ಟು ಹೂವಿನ ಜೊತೆಗೆ 1 ಗಂಟೆ ಹಾಕಿದ್ರೆ 9 ಗಂಟೆ ರೆಡಿ ಆಯಿತು. ಇವಾಗ ಕಂಕಣಕ್ಕೆಲ್ಲ ಹೂವು ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂವೆಲ್ಲ ಇಡ್ತಾಯಿದ್ದೆ. ನನಗೂ ಮಡಿಸು ಅಂತ ಹೇಳಿದ್ಲು ನನ್ನ ಮಗಳು. ಅವಳಿಗೂ ಮಡಿಸಿ ಕಳಿಸ್ಬಿಟ್ಟು ಅಕ್ಷತೆ ಮಾಡ್ಕೊತ ಇದ್ದೆ. ಅಕ್ಷತೆ ಎಲ್ಲ ಮಾಡಿಕೊಂಡು ಕಂಕಣ ಮತ್ತು ಅಕ್ಷತೆನ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೂ ತಂದಿದ್ವಿ. ಬೆಳಗ್ಗೆ ಎಂಥದ್ದು ಪತ್ರೆಯಲ್ಲೇ ಪೂಜೆ ಮಾಡಿದ್ದು. ಇವಾಗ ಹೂ ತಂದಿದ್ದು ಮಡಿಸ್ಬಿಟ್ಟು ಕಂಕಣ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ವಿಡಿಯೋ ಯಾಕೋ ಬ್ಲರ್ ಆಯ್ತೈತೆ. ಒಂದ್ಸರಿ ಬ್ಲರ್ ಆಯ್ತದೆ, ಒಂದ್ಸರಿ ಚೆನ್ನಾಗಿ ಬರುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ, ಈ ಥರ ಆಗುತ್ತೆ ಒಂದೊಂದು ಸಲ. ನಾನು ನೋಡಿ ನಮ್ಮ ಮನೆಯವ್ರು ವೀಡಿಯೋ ಮಾಡ್ಕೊತಾರೆ ನಾನು ಪೂಜೆ ಮಾಡ್ತಾಯಿದ್ರೆ. ಪೂಜೆ ಎಲ್ಲ ಮುಗಿಸಿ ಇವಾಗ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಪೂಜೆ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಕಾಲು ತೊಳೆದ್ಬಿಟ್ಟು ನನಗೂ ಬೆಳಿಗ್ಗೆಯಿಂದ ಬೇಜಾರಾಗಿತ್ತು, ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಸಡನ್ನಾಗಿ ಬಂದರು. ಅಷ್ಟರಲ್ಲಿ ನಾನು ನನ್ನ ಮಕ್ಕಳು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ವಿ. ಅವ್ರು ಲೇಟಾಗಿ ಬಂದಿದ್ದರಿಂದ ಲೇಟಾಗಿ ಪೂಜೆ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಎಷ್ಟೊತ್ತಿಗೆ ಪೂಜೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನನ್ನ ತಮ್ಮ ವೀಡಿಯೋ ಮಾಡ್ತಾಯಿದ್ದ. ಇವಾಗ ಅವ್ರ ಪಾದ ಪೂಜೆ ಮಾಡೋದಕ್ಕೆ ಎಲ್ಲನೂ ಅರಿಶಿನ ಕುಂಕುಮ ಯುವತಿ ಎಲ್ಲ ಇಟ್ಬಿಟ್ಟು ಇವಾಗ ಹೂ ಮಾಡಿಸ್ಕೊತಾ ಇದೆ. ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆಯಿತು. ಇವಾಗ ಕಂಕಣ ಕಟ್ಟಿಸ್ಕೊತಾ ಇದ್ದೀನಿ. ಅವ್ರಿಗೂ ಕಟ್ಬಿಟ್ಟು ನಾನು ಕಟ್ಟಿಸ್ಕೋಬೇಕು. ಸ್ವೀಟು ಸೋಂಪು ಪುಡಿ ತಂದಿದ್ದೀವಿ. ನಾನೇ ಮೊದಲು ಕಟ್ತಾಯಿದ್ದೀನಿ ಅವ್ರಿಗೆ. ಇವಾಗ ಅವ್ರು ನಾನು ಕಟ್ತಿದ್ದಾರೆ. ಇವಾಗ ಕಂಕಣ ಎಲ್ಲ ಕಟ್ಟಾಯಿತು. ನನ್ನ ಮಗಳು ಅಡ್ಡಕ್ಕೆ ಎಲ್ಲೋ ವೀಡಿಯೋ ಮಾಡಬೇಕಾದ್ರೆ ನನ್ನ ತಮ್ಮ ಸೈಡ್ ಹೋಗು ಅಂತ ಹೇಳ್ತಿದ್ದ. ಕೊನೆಗೆ ಆರತಿ ಮಾಡ್ತಾಯಿದ್ದೀನಿ. ಆರತಿ ಎಲ್ಲ ಮಾಡಾಯಿತು. ಇವಾಗ ಕಾಲು ಸಣ್ಣ ಮಾಡ್ಕೋಬೇಕಲ್ವ, ಆಶೀರ್ವಾದ ಪಡ್ಕೋಬೇಕು. ಇವಾಗ ನಮ್ಮ ಮನೆಯವ್ರು ನೀರು ಕುಡಿ ಅಂತ ಹೇಳ್ತವ್ರೆ. ಇವಾಗ ಸ್ವೀಟ್ ತಿನ್ನಿಸ್ಕೊಂಡು ಅಕ್ಷತೆ ಕೊಟ್ಬಿಟ್ಟು ಆಶೀರ್ವಾದ ಮಾಡಿದ್ರು. ಒಂಥರ ಖುಷಿ ಆಗುತ್ತೆ ಅಲ್ವ ಈ ಮೂಮೆಂಟ್. ನನಗಂತೂ ತುಂಬ ಬೇಜಾರಾಗೋಗಿತ್ತು ಬಂದಿರಲಿಲ್ವಲ್ಲ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.